ತನ್ನದು ಏನೂ ತಪ್ಪಿಲ್ಲ ಅಂದ್ರೂ ಸಹ ಬಿಬಿಎಂಪಿಯ ಎಡವಟ್ಟಿನಿಂದ 29 ವರ್ಷದ ಅಕ್ಷಯ್ ಇದೀಗ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಇತ್ತ ವೈದ್ಯರು ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿದ್ದಾರೆ. ಆದರೆ ಕುಟುಂಬಸ್ಥರು ಇವತ್ತಾದರೂ ಪ್ರಜ್ಞೆ ಬರುತ್ತಾ ಅಂತ ದಿನ ಕಳೆದಂತೆ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಜಯ ಮೃತ್ಯುಂಜಯ ಹೋಮವನ್ನು ಸಹ ಮಾಡಿಸಿದ್ದಾರೆ. ಇನ್ನು ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತು ಅಕ್ಷಯ್ ಚಿಕಿತ್ಸೆಗೆ ಚೆಕ್ ಅನ್ನು ನೀಡಿದೆ. ಈ ಕುರಿತ ಡೀಟೇಲ್ಸ್ ಇದೆ, ನೋಡೋಣ. ಮರದ ಕೊಂಬೆ ಬಿದ್ದ ಪ್ರಕರಣ, ಅಕ್ಷಯ್ಗೆ ಬಾರದ ಪ್ರಜ್ಞೆ, ಬ್ರೇನ್ ಡೆಡ್ ಆಗಿದೆ ಎಂದ ವೈದ್ಯರು, ಮಗನ ಉಳಿವಿಗಾಗಿ ಮೃತ್ಯುಂಜಯ ಹೋಮ. ಎಸ್, ಒಂದೇ ಒಂದು ಮರದ ಕೊಂಬೆ ಯುವಕನ ಪ್ರಾಣಕ್ಕೆ ಸಂಚಕಾರ ತಂದಿದೆ. ಭಾನುವಾರದ ಘಟನೆ ಅಕ್ಷಯ್ ಪ್ರಾಣಕ್ಕೆ ಕುತ್ತು ತಂದಿದೆ. ಮರದ ಕೊಂಬೆ ಬಿದ್ದು ತಲೆಯ ಬುರುಡೆ ಚೂರು ಚೂರಾಗಿ ಆಸ್ಪತ್ರೆ ಸೇರಿರೋ ಅಕ್ಷಯ್ ಇನ್ನು ಅದೇ ಕಂಡೀಷನ್ ನಲ್ಲಿದ್ದು ಬ್ರೇನ್ ಡೆಡ್ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಬೇರೆ ಅಂಗಾಂಗಗಳು ವರ್ಕ್ ಆಗ್ತಾ ಇದ್ದು ನಿಷ್ಕ್ರಿಯಗೊಂಡಿರೋ ಮೆದುಳು ಆಕ್ಟಿವ್ ಆಗಬಹುದು ಅಂತ ಇನ್ನೂ ಚಿಕಿತ್ಸೆ ಮುಂದುವರೆಸಿದ್ದಾರೆ. ವೈದ್ಯರು ಕೂಡ ದೇವರ ಮೇಲೆ ಭಾರ ಹಾಕಿ ಕಾದು ನೋಡೋಣ ಅಂದಿದ್ದಾರೆ. ಮೊಮ್ಮಗ ಬದುಕುಳಿಯಲಿ, ಮನೆಗೆ ವಾಪಸ್ ಆಗ್ಲಿ ಅಂತ ಅಜ್ಜ ಅಜ್ಜಿ ಇಬ್ರು ಸೀತಾ ಸರ್ಕಲ್ ನಲ್ಲಿರೋ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಜಯಮೃತ್ಯುಂಜಯ ಹೋಮ ಮಾಡಿಸಿ ದೇವರೇ ನೀನೇ ಕಾಪಾಡಬೇಕು ಅಂತ ದೇವರ ಮೊರೆ ಹೋಗಿದ್ದಾರೆ. ಸೀತಾ ಸರ್ಕಲ್ ಇಂದ ಲೆಫ್ಟ್ಗೆ ಹೋದ್ರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಹೋಮ ಮಾಡಿಸಿದ್ದು. ಎಲ್ಲರೂ ಹೇಳಿದ್ರು, ಪುರೋಹಿತರು ಅವರೆಲ್ಲ ಹೇಳಿದ್ರು, ನೀವು ಇದು ಮಾಡಿ ಏನೋ ಮೃತ್ಯುಂಜಯ ಹೋಮ ಮಾಡಿಸಿ ಇದಾಗುತ್ತೆ ಅಂತ, ಬೆಟ್ರ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ದೇವ್ರು ನಂಬಿಟ್ಟು ಮೃತ್ಯುಂಜಯ ಹೋಮ ಮಾಡಿಸಿದ್ವಿ ನಾವು. ಆಯುಸ್ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಪುರೋಹಿತರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಬದುಕಲಿ ಆ ಇಂಟೆನ್ಷನ್ನಿಂದನೇ ನಾವು ಹೋಮ ಮಾಡಿಸಿದ್ವಿ. ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತ ಆ ಉದ್ದೇಶದಿಂದ ಮೃತ್ಯುಂಜಯ ಹೋಮ ಮಾಡಿಸಿದ್ವಿ ನಾವು. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಅಕ್ಷಯ್ ಬಿಲ್ ನೋಡಿಕೊಳ್ಳೋದಾಗಿ ಭಾನುವಾರ ಹೇಳಿದ್ದ ಬಿಬಿಎಂಪಿ ನಿನ್ನೆಯವರೆಗೂ ಬಿಲ್ ಪಾವತಿನೇ ಮಾಡಿರಲಿಲ್ಲ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಅರಣ್ಯ ವಿಭಾಗದ ಅಧಿಕಾರಿ ಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿಯವರೆಗೆ ಆಗಿದ್ದ 4.06 ಲಕ್ಷ ರೂಪಾಯಿ ಚೆಕ್ ನೀಡಿದ್ದಾರೆ. ಜೊತೆಗೆ ಚಿಕಿತ್ಸೆಯ ಸಂಪೂರ್ಣ ಬಿಲ್ ಬಿಬಿಎಂಪಿಯೇ ಪಾವತಿಸೋದಾಗಿ ಆಸ್ಪತ್ರೆಗೆ ತಿಳಿಸಿದ್ದಾರೆ. ಈಗ ಬ್ರೇನ್ ಡೆಡ್ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಅಂಗಾಂಗಗಳು ಆಕ್ಟಿವ್ ಆಗಿ ವರ್ಕ್ ಆಗ್ತಿರೋದ್ರಿಂದ ಚಿಕಿತ್ಸೆ ಮುಂದುವರಿಸೋಣ ಅಂತ ವೈದ್ಯರು ತಿಳಿಸಿದ್ದಾರಂತೆ. ಡಾಕ್ಟರ್ ಇವಾಗ ಸದ್ಯಕ್ಕೆ 48 ಅವರ್ಸ್ ವೇಟ್ ಮಾಡೋಣ ಅಂತ ಹೇಳಿದ್ರು. ಬ್ರೈನ್ ಇಂದ ಏನು ರೆಸ್ಪಾನ್ಸ್ ಏನು ಬರ್ತಾ ಇಲ್ಲ. ಬಟ್ ಬಾಡಿಗೆಲ್ಲ ಮೆಡಿಸನ್ನು ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅದರಿಂದ ಬಾಡಿ ಆರ್ಗನ್ಸ್ ಎಲ್ಲ ಇವಾಗ ಸದ್ಯಕ್ಕೆ ಫಂಕ್ಷನಿಂಗ್ ಅಲ್ಲಿ ಇದೆ. ಬಟ್ ಬ್ರೈನ್ ಸಪೋರ್ಟ್ ಮಾಡ್ತಾರೆ. ಬ್ರೈನ್ ಒಂಚೂರು ಏನೋ ಸಪೋರ್ಟ್ ಮಾಡ್ತು ಅಂದ್ರೆ ನಾವು ಫರ್ದರ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಬಟ್ ಆದ್ರೆ ಆರ್ಗನ್ಸ್ ಇನ್ನ ಫಂಕ್ಷನ್ ಆಗ್ತಿರೋದಕ್ಕೆ ನಮ್ಗೊಂದು ಲಾಸ್ಟ್ 1.1% ಅಷ್ಟು ಹೋಪ್ ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಬಂದು ಅವರು ಆಫೀಸರ್ಸ್ ಬಂದು ಚೆಕ್ ತಂದು ಕೊಟ್ಬಿಡೋರು ಸರ್. ಒಟ್ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ಅಕ್ಷಯ್ ಮೆದುಳು ನಿಷ್ಕ್ರಿಯವಾಗಿದ್ದು ದೇವರ ದಯೆಯಿಂದ ಆಕ್ಟಿವ್ ಆಗ್ಲಿ ಅನ್ನೋ ಆಶಯದಲ್ಲಿ ಕುಟುಂಬದವರು ಕಾಯ್ತಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.